ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಪಾಲಕ್ ಸೊಪ್ಪಿನಿಂದ ಮಾಡುವಂಥ ಚಪಾತಿನ ಹೇಗೆ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದು ಸೊಪ್ಪೇನಾದ್ರು ತಿಂದಿಲ್ಲ ಅಂದರೆ ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಸೊಪ್ಪು ಬೆಂದಿದೆ, ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನು ಒಂದು ಜಾರ್ಲಿನಲ್ಲಿ ಹಾಕೋತಾ ಇದ್ದೀನಿ. ನಿಮಗೇನಾದ್ರು ಟೈಮ್ ಇತ್ತಂದರೆ ಆ ಥರನೇ ಹಾರೋದಕ್ಕೆ ಬಿಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಸ್ವಲ್ಪ ಇದಕ್ಕೆ ಕೋಲ್ಡ್ ವಾಟರ್, ಏನು ತಣ್ಣೀರು ಅಂತೀವಿ, ಅದನ್ನು ಹಾಕ್ಕೊಂಡ್ರೆ ಕೋಲ್ಡ್ ಆಗುತ್ತೆ. ಅದಾದಮೇಲೆ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೋದು. ಬಿಸಿ ಇದ್ದಾಗಂತೂ ಗ್ರೈಂಡ್ ಮಾಡಬೇಡಿ. ನೀವೇನಾದರೂ ಪಾಲಕ್ ಸೊಪ್ಪು ಇಷ್ಟಪಟ್ಟು ತಿಂತೀವಿ ಅಂದರೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಬೇಕು ಗ್ರೈಂಡ್ ಮಾಡ್ಕೊಬೇಕಾದ್ರೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇವಾಗ ಸೆಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ನಾನು ತೆಗೆದುಕೊಂಡಿರೋದು ಆಶೀರ್ವಾದ್ ಗೋಧಿ ಹಿಟ್ಟು. ನಮ್ಮ ಮನೆಯಲ್ಲಿ ನಾನು ಮಾಡ್ತಾ ಇರೋದು 3 ಜನಕ್ಕಾಗುವಷ್ಟು ಮಾತ್ರ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋತೀವಿ ಅಂತ ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಮಾಡ್ತಾ ಇರೋದು 10ರಿಂದ ಒಂದು 12 ಚಪಾತಿ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸಾಲ್ಟನ್ನ ಹಾಕೋತಾ ಇದ್ದೀನಿ. ಇವಾಗ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿರೋದನ್ನ ಅದನ್ನು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ, ಅದನ್ನು ಕೂಡ ವೇಸ್ಟ್ ಮಾಡಬೇಡಿ. ಇದಾದಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ತನಕ ನಾವು ಕಲಿಸ್ಕೊಬೇಕಾಗತ್ತೆ. ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಇರುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಚರ್ಮದಲ್ಲಿರುವಂಥ ಏನು ನೆರಿಗೆ ಸುಕ್ಕಟ್ಟಿರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತದೆ. ನೋಡಿ, ಇವಾಗ ಹಿಟ್ಟು ಈ ಥರ ರೆಡಿಯಾಗಿರಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೂಡ ಕಲಸಿಟ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಅದು ವಿಡಿಯೋ ಕೂಡ ಸ್ಕಿಪ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ನೋಡಿ, ಇವಾಗ ಹಾಫ್ ಆನ್ ಅವರ್ ಆಗಿದೆ. ಈ ಥರ ಮಾಡೋದ್ರಿಂದ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ನೋಡಿ ಚಪಾತಿಗೆ ಬೇಕಾಗುವಂಥ ಹಿಟ್ಟಷ್ಟು ತೆಗೆದುಕೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ 1 ಗ್ಲಾಸ್ ಆಗುವಷ್ಟು ಪಾಲಕ್ ಸೊಪ್ಪಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಚರ್ಮಕ್ಕೆ ಕಾಂತಿ ಕೂಡ ಹೆಚ್ಚಿಸುತ್ತದೆ. ನೋಡಿ, ಇವಾಗ ಆ ಚಪಾತಿ ಹಿಟ್ಟು ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಮತ್ತು ಅದ್ರ ಮೇಲ್ಗಡೆನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ನಾವು ನೋಡಿ ಈ ಥರ ಮಾಡುವಾಗ ಎಲ್ಲೂ ಕಿತ್ತೋಗೋದಿಲ್ಲ. ಚಪಾತಿ ಹಿಟ್ಟನ್ನ ಈ ಥರ ಒತ್ತುವಾಗ ನಾವು ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಒತ್ಕೊಬೇಕಾಗತ್ತೆ. ಮಧ್ಯದಲ್ಲಿ ಇರುವಂಥ ಹಿಟ್ಟನ್ನ ಮಾತ್ರ ಒತ್ತೋದ್ರಿಂದ ಏನಾಗುತ್ತೆ, ಚಪಾತಿ ನಾವು ಬೇಯಿಸುವಾಗ ಆವಾಗ ಸೀದೋಗುತ್ತೆ ಮಧ್ಯ ಮಾತ್ರ. ನೋಡಿ, ಈ ಥರ ಚಪಾತಿ ಹಿಟ್ಟನ್ನ ಒತ್ಕೊಂಡಿದ್ದೀನಿ. ಚಪಾತಿನ ಹೊತ್ತುವಾಗಲೇ ನಾನು ಒಂದು ತವನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಹೊತ್ತಿದಂಥ ಚಪಾತಿನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಚಪಾತಿಗೆ ನೋಡಿ, ನಾನು ಚಪಾತಿನ ಬೇಯಿಸುವಾಗಲೇ ಆಯಿಲ್ನ ಹಾಕ್ಕೊಬೇಡಿ. ಒಂದು ಸೈಡ್ ಸ್ವಲ್ಪ ಬಿಸಿ ಆಗಬೇಕು, ಅದಾದಮೇಲೆ ಇನ್ನೊಂದು ಸೈಡು ಕೂಡ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ ಆಯಿಲ್ನ ಒಂದು ಸೈಡ್ ಹಾಕ್ಕೋತಾ ಇದ್ದೀನಿ. ನೋಡಿ, ಆಯಿಲ್ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಚಪಾತಿಗೆ ಆಯಿಲು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಮತ್ತು ಇದನ್ನು ಚಪಾತಿನ ಇನ್ನೊಂದು ಸೈಡ್ ಕೂಡ ತಿರುವಿ ಹಾಕ್ಕೊಂಡು ಇದಕ್ಕೂ ಕೂಡ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಸೇಮ್ ಇದಕ್ಕೂ ಕೂಡ ಮತ್ತೆ ನಾವು ಹರಳೆ ಕಡ್ಡಿಯಿಂದನೇ ಈ ಥರ ಮಾಡ್ಕೊಳ್ಳೋದ್ರಿಂದ
ಚಪಾತಿಗೆ ಆಯಿಲ್ ಅನ್ನೋದು ಎಲ್ಲ ಕಡೆನೂ ಆಗತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಚಪಾತಿ ಅನ್ನೋದು ತುಂಬಾ ಸಾಫ್ಟ್ ಬರುತ್ತೆ, ಯಾವುದೇ ರೀತಿಯಾದಂಥ ಹಾರ್ಡಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಎರಡೂ ಸೈಡ್ನೂ ಕೂಡ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಚಪಾತಿ ಏನಾದರೂ ಒಂದು ಸೈಡ್ ಏನಾದ್ರು ಸ್ವಲ್ಪ ಬೆಂದಿಲ್ಲ ಅಂದಾಗ ಚಪಾತಿನ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳಿ, ಆವಾಗ ನೀಟಾಗಿ ಬೇಯುತ್ತೆ. ಇವಾಗ ನೋಡಿ ಚಪಾತಿಗೆ ನಾನು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆ ಯಾರೆಲ್ಲ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಕೆಲಸಕ್ಕೋಸ್ಕರ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳೋ ಜಾಬ್ಗೆ ಯಾವುದೇ ರೀತಿಯಾದಂಥ ಅಮೌಂಟನ್ನ ಪೇ ಮಾಡಬೇಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಸಾರಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ, ನಾನು ಕೂಡ ಡೈಲಿ ವ್ಲಾಗ್ಸ್ನ ವಿಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನಾನು ಕೂಡ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡೋದ್ರಿಂದ ಮತ್ತು 2 ಮಕ್ಕಳು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ, ಮನೆ ಕೆಲಸ ಕೂಡ ಇರುತ್ತೆ, ಅದರಿಂದ ಹಾಕೋದಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟು ವ್ಲಾಗ್ಸಲ್ಲಿ ನನ್ನ ಫ್ಯಾಮಿಲಿ ಕೂಡ ನಿಮಗೆ ನಾನು ತೋರಿಸ್ತೀನಿ.